ಲಿಂಗಾಯತ 100 ಕಾಯಕ ಪಂಗಡಗಳ ಒಕ್ಕೂಟ ಚವ್ವಾಡಗಲ್ಲಿ ಚವ್ಹಾಣ್ ಜೆರಾಕ್ಸ್ ಅಪೋಸಿಟ್ ಆಫೀಸ್ದಲ್ಲಿ ವಚನ ಸಂದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಸರ್ಗಳು ತಾವುಗಳು ತಮ್ಮ ಪರಿಚಯ ಹೇಳ್ಕೊಂಡು ವಚನ ವಿಶ್ಲೇಷಣೆಯನ್ನು ಪ್ರಾರಂಭಿಸಬಹುದು ಸರ್. ನಮಸ್ಕಾರ ರೀ ಎಲ್ಲರಿಗೂ. ನನ್ನ ಹೆಸರು ಜಗದೀಶ್ ಅಮಾಸಿ ಅಂತೇಳಿ. ನಾನು ಬೆಳಗಾವಿಯಿಂದ ಇರೋದ್ರಿ. ಮತ್ತು ನಾನು ಈಗ ರೀಸೆಂಟ್ಲಿ ನಾವು ಬೆಲ್ಲದ ಚಹಾ ಪೌಡರ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ ರೀ. ಇಲ್ಲೇ ಇದ್ರ ಹತ್ರ ಯಾವುದಂತಂದ್ರೆ ಸ್ವಾಮಿ ವಿವೇಕಾನಂದ ಆಶ್ರಮ ರಿಸಾರ್ದಲ್ಲಿ ಒಳಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಮ್ದು ಲಿಂಗಾಯತ ಧರ್ಮನೂ ಅಷ್ಟೇ ಇಂಪಾರ್ಟೆಂಟ್ ಐತ್ರಿ. ಅದರೊಳಗೆ ಒಂದು ವಚನನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನಂತೆ ಅಲಿಯನೇಯ. ಅಲ್ಲವೇ? ಹೌದಲ್ರಿ. ನಾವು ನುಡಿದ್ರೆ ಮುತ್ತಿನ ಹಾರದಂತಿರಬೇಕಂತ ಹೇಳ್ಯಾರ ದಾಸರೆಲ್ಲರೂ ಶರಣರು. ಮತ್ತು ನಾವು ನುಡಿದ್ರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ನಾವು ನುಡಿದಂತೆನೂ ನಾವು ನಡಿಬೇಕಲ್ರಿ, ಅದು ಭಾಳ ಇಂಪಾರ್ಟೆಂಟ್ ಐತಲ್ಲ. ಅವಾಗನ ನಮ್ಮ ಶರಣರೂ ಐತಲ್ಲ, ಅವಾಗೆಲ್ಲ ದಾಸರ ಸಾಹಿತ್ಯ ಮತ್ತು ನಮ್ಮ ಶರಣರು ಶಿವಶರಣರು ಭಾಳ ಎಲ್ಲ ಶ್ರಮ ಪಟ್ಟಿದ್ದಾರೆ. ಮತ್ತು ಲಿಂಗಾಯತ ಧರ್ಮ ಬಗ್ಗೆ, ಯಾಕಂದ್ರೆ ನಮ್ದೆಲ್ಲ ಇವತ್ತು ಆ ಧರ್ಮ ಈ ಧರ್ಮ ಅಂತೆಲ್ಲ ಹೋರಾಡ್ತೀವಿ. ನಮ್ಮ ಲಿಂಗಾಯತ ಧರ್ಮ ಇಷ್ಟು ಮಹತ್ವದಾಗೈತಿ. ಇದ್ರೊಳಗೆಲ್ಲನೂ ಏಕತೆನೂ ಐತಿ. ಮತ್ತು ನಮ್ದು ಶರಣ ತತ್ವ ಇಷ್ಟು ಇದೈತ್ರಿ. ಯಾಕಂದ್ರೆ ಮಾನವತರ ಬಗ್ಗೆನ ನಾವೆಲ್ಲನೂ ಹೋರಾಡಿದ್ದೀವಿ. ಹಾಗಾಗಿ ಮಾನವತಾ ಧರ್ಮ ಭಾಳ ಮುಖ್ಯ ಐತಿ. ಅದ್ರ ಬಗ್ಗೆ ಕರೆಕ್ಟಾಗಿ ನಾವು ತೊಗೊಂಡು ಹೋಗಿದ್ದೈತಿ. ಅದ್ರ ಜೊತೆಗೆ ನಾವು ಲಿಂಗ ಕಟ್ಕೊಳ್ಳೋದನ್ನು ನಾವು ಲಿಂಗಾಯತ ಅಂತಂದ್ರೆ ಎಲ್ಲರೂ ಸಮ ಅನ್ನೋದನ್ನು ಇದು ಬರ್ತೈತಿ. ಅದು ಲಿಂಗ ಕಟ್ಕೊಳ್ಳೋದನ್ನು ಅಷ್ಟ ಮಾತು ಬರ್ತೈತಿ. ಲಿಂಗ ಪೂಜೆ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಬರ್ತೈತಿ. ಅದರಿಂದ ಏಕಾಗ್ರತೆ ಬರ್ತೈತಿ. ನಾವು ಮುಂದುವರ್ಯಾಕನು ನಮಗೆ ಭಾಳ ಪ್ರೇರಿತ ಆಗ್ತೈತಿ. ಈ ರೀತಿ ನಮ್ದು ಐತಿ ಮಹತ್ವ. ಅದನ್ನು ನಾವು ಎಲ್ಲನೂ ನಡೆಸ್ಕೊಂಡು ಹೋಗೋಣ್ರಿ. ಧನ್ಯವಾದಗಳು.